ಮೊದಲೇನು ಅಂತಂದರೆ ಗಾಡಿ ಬಗ್ಗೆ ಒಂದು ಚೂರು ನಾಲೆಜ್ ಇಲ್ಲ. ಇವಾಗೆ ಫಸ್ಟ್ ಟೈಮ್ ಹೋಗಿ ನಾವು ಶೋರೂಮಲ್ಲಿ ಗಾಡಿ ತೊಗೋತಿದ್ದೀವಿ ಅಂತ ಅನ್ನೋರಿಗೆ, ಯಾಕಂದ್ರೆ ನನ್ನ ಇದು ಪರ್ಸ್ನಲ್ ಒಪಿನಿಯನ್, ನಾನು ಸ್ಟಾರ್ಟಿಂಗಲ್ಲಿ ಹೋಗಬೇಕಾದ್ರೆ ನಮ್ಮ ಫ್ರೆಂಡಿಗೆ ಗಾಡಿ ತೊಗೋಬೇಕಾದ್ರೆ ನನಗೆ ಈ ಎಕ್ಸ್ ಶೋರೂಮ್ ಪ್ರೈಸ್ ಅಂದರೆ ಏನು, ಆ್ಯಂಡ್ರಾಯ್ಡ್ ಪ್ರೈಸು ಅಲ್ಲಿ ಮೆನ್ಷನ್ ಮಾಡಿದರು. ಬಟ್ ಆ್ಯಂಡ್ರಾಯ್ಡ್ ಪ್ರೈಸು ಜಾಸ್ತಿ ಇದೆ, ಎಕ್ಸ್ ಶೋರೂಮ್ ಪ್ರೈಸ್ ಕಮ್ಮಿ ಇದೆ. ಅದ್ರ ಬಗ್ಗೆ ನನಗೆ ಅವಾಗ ನಾಲೆಜ್ ಇದ್ದಿಲ್ಲ. ಸೊ ನಿಮಗೂ ಇದ್ರ ಬಗ್ಗೆ ಏನಾದ್ರು ನಾಲೆಜ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಇದ್ರ ಬಗ್ಗೆ ನಾನು ಹೇಳೋಣ ಅಂತಲೇ ಬಂದೆ. ಈ ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಇರ್ತಾವಲ್ಲ, ಎಕ್ಸ್ ಶೋರೂಮ್ ಪ್ರೈಸ್ ಅಂತಂದರೆ ರಾ ಆಗಿ ಇವಾಗ ಗಾಡಿ ಪ್ರೈಸ್ ಎಷ್ಟು ಅಂತಂದರೆ ಅವರು ಕಂಪ್ನಿಯವರು ಅದ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಕಾಸ್ಟ್ ಎಷ್ಟು, ಅವ್ರು ಇಟ್ಟಿರುವಂಥ ಅಮೌಂಟ್ ಟೋಟಲ್ ಫೈನಲ್ ಎಷ್ಟು ಅಂತ ಅಮೌಂಟ್. ಇನ್ನು ಆ್ಯಂಡ್ರಾಯ್ಡ್ ಪ್ರೈಸ್ ಅಂತಂದರೆ ನೀವಿರುವಂಥ ಲೊಕಾಲಿಟಿನಲ್ಲಿ ಗೌರ್ಮೆಂಟು GST ಆಗಲಿ ಏನೇನು ಟ್ಯಾಕ್ಸ್ ಇದೆ ಎಲ್ಲ ಟ್ಯಾಕ್ಸು ಹಾಕಿ RTO ಫೀಸು ರಿಜಿಸ್ಟ್ರೇಷನ್ ಎಲ್ಲ ಸೇರಿ ಟೋಟಲ್ ಪ್ರೈಸ್ ಇಷ್ಟಾಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಆಂಡ್ರಾಯ್ಡ್ ಪ್ರೈಸ್. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಈ ವಿಷಯ ಇರ್ತದೆ ತಿಳ್ಕೊಳ್ಳಿ. ನಾವು RS ಗಾಡಿ ತೊಗೋಬೇಕು ಅಂತ ನಾವು ಕೇಳಿದಾಗ, ನಮ್ಮದು ಡ್ರೀಮ್ ಬ್ರೇಕ್ RS ಗಾಡಿನೇ. ಸೊ ಅದು ಹೋಗಿ ಕೇಳಿದಾಗ ಮಿನಿಮಮ್ ಡೌನ್ ಪೇಮೆಂಟ್ 50,000 ಅಂತ ಹೇಳಿದ್ದಾರೆ. ನೀವು ಯಾರಾದರೂ R15 ಆಗಲಿ, N200 ಆಗಲಿ, RS 200 ಆಗಲಿ ಈ ಥರ